Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಆಫ್ಟರ್ ಡೆಲ್ಲಿ ಕ್ಯಾಪಿಟಲ್ಸ್ ಅಂಡ್ SRH ಇವಾಗ ಮತ್ತೆರಡು ಫ್ರಾಂಚೈಸ್ನ ತಗೊಂಡ್ಬಂದಿದ್ದೀನಿ. ಯಾರ್ಯಾರು ರಿಲೀಸ್ ಆಗ್ತಾರೆ, ಏನೇನು ಆಗುತ್ತೆ ಅಂತ ನೋಡೋವಂಥ ಸಮಯ. ಡೆಲ್ಲಿ ಕ್ಯಾಪಿಟಲ್ಸ್ ಅಂಡ್ SRH ಇಷ್ಟಿಷ್ಟು ಕೋಟಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ಕೊಂತ ಇದ್ದಂಗೆ ಈ ಕಡೆಯಿಂದ ಜಾಸ್ತಿ ಇಟ್ಕೊಂಡು ಹೋಗ್ತಾರಾ, ಕಮ್ಮಿ ಇಟ್ಕೊಂಡು ಹೋಗ್ತಾರಾ. ಹಂಗೆ ನೋಡೋಕೆ ಹೋದ್ರೆ ಹಂಗೆ ಜಾಸ್ತಿನೂ ಇಲ್ಲ, ಅಂಥ ಮಟ್ಟಿಗೆ ಜಾಸ್ತಿನೂ ಇಲ್ಲ, ಅಂಥ ಮಟ್ಟಿಗೆ ಕಮ್ಮಿನೂ ಇಲ್ಲ, ಅಂಥ ಪೋಸ್ಟ್ ವ್ಯಾಲ್ಯೂನ ಒಟ್ಟಾರೆ ಒಂದು ರೇಂಜಿಗೆ ಕಮ್ಮಿನೇ ಅಂತ ಅನ್ಕೊಳ್ಳಿ. ಅಂಥ ಪೋಸ್ಟ್ ವ್ಯಾಲ್ಯೂನ ಇಟ್ಕೊಂಡು ಹೋಗೋದು RR ಜೊತೆಗೆ ಪಂಜಾಬ್ ಕಿಂಗ್ಸ್ ಅಂತ ಅಪ್ಡೇಟ್ ಬರ್ತಿದೆ. 20 ಕೋಟಿಗಿಂತ ಕಡಿಮೆ ಪರ್ಸ್ ವ್ಯಾಲ್ಯೂನ ಇಟ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ಒಂದು ಆ್ಯಾವ್ರೇಜ್ ಅಂತಲೂ ಕೂಡ ಹೇಳೋಕ್ಕಾಗಲ್ಲ, ಬಿಲೋ ಆ್ಯಾವ್ರೇಜ್ ಪರ್ಸ್ ವ್ಯಾಲ್ಯೂ ಅಂತ ಹೇಳಬೇಕು. ಬಟ್ ಟೀಮ್ ಹಂಗೆ ಫ್ರೇಮ್ ಆಗಿರುತ್ತೆ, ಕೋರ್ನ ಹಂಗೆ ಮೇಂಟೈನ್ ಮಾಡ್ತಾರೆ. ಖಂಡಿತ ಫೈನಲಿಸ್ಟಿಗೆ ಬಂದಂಥ ಪಂಜಾಬ್ ಕಿಂಗ್ಸು ಏನು ಜಾಸ್ತಿ ಕೆಲಸ ಮಾಡಿದಿರಲ್ಲ ಅಂತ ನಾವು ಅಂದ್ಕೊಂಡಿರ್ಬೋದು. ಬಟ್ ಆದರೆ ಇವ್ರನ್ನ ಒಂಥರ ಆಶ್ಚರ್ಯಕರವಾಗಿರುವಂಥ ರಿಲೀಸ್ನ ಮಾಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಬಿಗ್ಗೆಸ್ಟ್ ರಿಲೀಸ್ನ ಮಾಡುವಂಥ ಸಾಧ್ಯತೆ ಕೂಡ ಕಾಣಿಸ್ತಿದೆ ಪಂಜಾಬ್ ಕಿಂಗ್ಸು. ಬಟ್ ಏನು ಅಂಥ ಮಟ್ಟಿಗೆ ಬಿಗ್ಗೆಸ್ಟ್ ರಿಲೀಸ್ ಮಾಡ್ಬಿಟ್ಟು ಒಂದು 30 ಕೋಟಿ ಇಟ್ಕೊಂಡ್ಬಿಡೋದಿಲ್ಲ ಪರ್ಸ್ ವ್ಯಾಲ್ಯೂ, ಬಟ್ ಒಂದು ರೇಂಜಿಗೆ ಇಟ್ಕೊಳ್ಳೋ ಸಾಧ್ಯತೆ. ಓಕೆ, ಪಂಜಾಬ್ ಕಿಂಗ್ಸ್ ವಿಚಾರ ಆಮೇಲೆ ಬರೋಣ. ಫಸ್ಟು RR ವಿಚಾರ ಎತ್ಕೊಳ್ಳೋಣ. RR ಮಾಡ್ತಂತೆ 4 ರಿಲೀಸ್ನ. ಸಂಜು ಸ್ಯಾಮ್ಸನ್ ಬಿಡ್ತು ಅಂತಂದರೆ ಸಂಜು ಸ್ಯಾಮ್ಸನ್ದು ಇನ್ನೂ ಟ್ರೇಡು ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ. ಒಟ್ಟಿನಲ್ಲಿ ಎಲ್ಲರಿಗೂ ಗೊತ್ತು ಟ್ರೇಡ್ ಅದಾಗುತ್ತೆ ಅಂತ. ಅದು ರಿಟೆನ್ಷನ್ ಆದ ನಂತರ ಆಗುತ್ತೆ. ಅದರಿಂದ ಸಂಜು ಸ್ಯಾಮ್ಸನ್ ರಿಟೇನ್ ಆಗ್ತಾರೆ 18 ಕೋಟಿಗೆ. ಸಂಜು ಸ್ಯಾಮ್ಸನ್ನ ಹೊರತುಪಡಿಸ್ತು ಅಂತಂದರೆ ಸಂಜು ಸ್ಯಾಮ್ಸನ್ನ ಏನೋ ಹೊರತುಪಡಿಸ್ಬೇಕು. ಸಂಜು ಸ್ಯಾಮ್ಸನ್ ಹೆಂಗಿರು ಟ್ರೇಡ್ ಆಗ್ತಿರ್ತಾನೆ, ಅದನ್ನು ಇನ್ಕ್ಲೂಡ್ ಮಾಡ್ಬಿಡೋರು. ಅದನ್ನು ಬಿಟ್ಬಿಟ್ಟೇ ತೆಗಿತಾ ಇದ್ದೀನಿ ಇವಾಗ. ಸಂಜು ಸ್ಯಾಮ್ಸನ್ ಬಿಡ್ತು ಅಂತಂದರೆ ಆಕಾಶ್ ಮಾದ್ವಾಳ್ ಅವರು ರಿಲೀಸ್ ಆಗುವಂಥ ಸಾಧ್ಯತೆ ಇದೆ. 1.20 CR ಕೊಟ್ಬಿಟ್ಟು ಇವ್ರನ್ನ ತೊಗೊಂಡಿರ್ತಾರೆ RR ಅವರು. ಸೊ ಅಷ್ಟೇನಾಗಿ ಅವಕಾಶ ಏನು ಸಿಕ್ಕಿಲ್ಲ. ಜೊತೆಗೆ ಪರ್ಫಾರ್ಮೆನ್ಸ್ ಕೂಡ ಡೊಮೆಸ್ಟಿಕ್ ಸ್ಟ್ಯಾಂಡರ್ಡ್ಸ್ ಅಂತ ಬಂದಾಗ ಅಷ್ಟೊಂದೇನು ಇಂಪ್ರೂವ್ಮೆಂಟು ಕೂಡ ಕಾಣಿಸ್ತಾ ಇಲ್ಲ. ಸೊ ಅದರಿಂದ ರಿಲೀಸ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ. ಫಜ್ಲಾಕ್ ಫರೂಕಿ ಅವರು ರಿಲೀಸ್ ಆಗೋ ಸಾಧ್ಯತೆ. ಆಪರ್ಚುನಿಟಿನೂ ಸಿಕ್ಕಿತ್ತು, ಬಟ್ ಮ್ಯಾಚ್ ಮಾಡೋಕ್ಕಾಗಿಲ್ಲ ಅಷ್ಟೊಂದು. ವಿಕೆಟ್ಸ್ ಮೇಲೆ ವಿಕೆಟ್ಸ್ ಎತ್ತೋ ಅಂತ ಏನೋ ಆ ಥರ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಕಾಣಿಸುತ್ತೆ ರಾಜಸ್ಥಾನ್ ರಾಯಲ್ಸ್ಗೆ. ಸೊ ಅದರಿಂದ ಇವ್ರನ್ನೂ ಕೂಡ ರಿಲೀಸ್ ಮಾಡೋ ಸಾಧ್ಯತೆ. 2 CRನ ಕೊಟ್ಬಿಟ್ಟು ಇವ್ರನ್ನ ತೊಗೊಂಡಿರ್ತಾರೆ. ಫಜ್ಲಾಕ್ ಫರೂಕಿಗೆ ಇಂಪ್ಯಾಕ್ಟ್ ಅಷ್ಟೊಂದು ಹೆವಿಯಾಗಿ ಮಾಡೋಕ್ಕಾಗಿಲ್ಲ ಲಾಸ್ಟ್ ಸೀಸನು. ಆಮೇಲೆ ನ್ಯಾಂಡ್ರಿ ಬೋಜೋಳ್ 3ನೇ ಪ್ಲೇಯರ್ ಆಗಿ ಬೋಜರ್ನ ಕೂಡ ರಿಲೀಸ್ ಮಾಡೋ ಚಾನ್ಸಸ್. 1.25 CR ಕೊಟ್ಬಿಟ್ಟು ಇವ್ರನ್ನ ತಗೊಂಡಿರ್ತಾರೆ. ಏನಂತ ಮಟ್ಟಿಗೆ ಇಂಪ್ಯಾಕ್ಟನ್ನು ಕೂಡ ರೀಸೆಂಟಾಗಿ ಮಾಡ್ತಾ ಇಲ್ಲ ಬೋರ್ಜರ್ ಅವರು. ಅದರಿಂದ ರಿಲೀಸ್ ಮಾಡೋ ಚಾನ್ಸಸ್ ಜಾಸ್ತಿನಿದೆ. ಪ್ಲೇ ನಂಬರ್ 4 ಮಹೇಶ್ ತೀಕ್ಷಣ ಈ ಸ್ಪಿನ್ನರ್ನ ರಿಲೀಸ್ ಮಾಡೋ ಚಾನ್ಸಸ್ಸು. 4.40 CR ಕೊಟ್ಬಿಟ್ಟು ಇವ್ರನ್ನ ತೊಗೊಂಡಿರ್ತಾರೆ. ಹಸರಂಗನೂ ಕೂಡ ರಿಲೀಸ್ ಮಾಡೋ ಚಾನ್ಸಸ್ಸು ಇದೆ ಅಂತ ಅಪ್ಡೇಟು ಬರ್ತಿತ್ತು. ಬಟ್ ಇವಾಗ ರೀಸೆಂಟ್ ಅಪ್ಡೇಟ್ ಪ್ರಕಾರ ಈ 4 ಜನ ಪ್ಲೇಯರ್ಸ್ಗಳನ್ನ ಮಾತ್ರ ರಿಲೀಸ್ ಮಾಡ್ತಾರೆ ಅಂತ. ಹಸರಂಗನ ರಿಟೈನ್ ಮಾಡ್ತಾರೆ. ಇಬ್ಬರು ಶ್ರೀಲಂಕನ್ಸ್ನು ಕೂಡ ರಿಲೀಸ್ ಮಾಡೋದಿಲ್ಲ, ಇಬ್ಬರು ಸ್ಪಿನ್ನರ್ಸ್ನು ರಿಲೀಸ್ ಮಾಡೋದಿಲ್ಲ, ಒಬ್ಬ ಸ್ಪಿನ್ನರ್ನ ಮಾತ್ರ ರಿಲೀಸ್ ಮಾಡ್ತಾರೆ, ಅದೇ ಮಹೇಶ್ ತೀಕ್ಷಣ. 4.40 CR. ಹಸರಂಗ ಎಷ್ಟು ಆಲ್ಮೋಸ್ಟ್ ಇವ್ರದ್ದು ಕ್ಲೋಸ್ ಟು 5 CR ಕೊಟ್ಬಿಟ್ಟು ಏನೋ ತೊಗೊಂಡಿದ್ರು. ಸೊ ವರ್ತಿಪಿಕೇನೆ ಇಬ್ಬರಲ್ಲಿ ಒಬ್ಬರು ಇಟ್ಕೊಳ್ಳೇಬೇಕು. ಇಬ್ಬರನ್ನೂ ಬಿಟ್ಬಿಡ್ತು ಒಂಥರ ಸ್ಪಿನ್ ಡಿಪಾರ್ಟ್ಮೆಂಟು ಒಂಥರ ಕಲ್ಗಚ್ಚಾಗೋಗ್ಬಿಡುತ್ತಲ್ಲಿ. ಯಾರನ್ನ ತೊಗೊಳ್ಳೋದು, ಯಾರನ್ನ ಒಂಥರ ಸೈಕಾಗಿ ಹೋಗ್ಬಿಡ್ತಾರೆ. ಅಟ್ಲೀಸ್ಟ್ ಒಬ್ಬರನ್ನಾರು ರಿಟೈನ್ ಮಾಡೋ. ಹಸರಂಗ ಪ್ರೂವನ್ ಪ್ಲೇಯರ್, ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ರು IPL ಅಂತ ಬಂದಾಗ. ಅದು RCBಗೆ ಆಗಿರಲಿ ಯಾರಿಗೆ ಆಗಿರಲಿ ಮಸ್ತ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಡಿಸೆಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ತೀಕ್ಷಣ ಅಂತ ಬಂದಾಗ ಚೆನ್ನೈಯಲ್ಲಿದ್ದ ತೀಕ್ಷಣಗೂ RR ತೀಕ್ಷಣಗೂ ಹೆವಿ ಲಾಟ್ ಆಫ್ ಡಿಫ್ರೆನ್ಸ್. ಚೆನ್ನೈಯಲ್ಲಿ ಅದ್ದೂರಿ ಆಗಿದ್ದು ತೀಕ್ಷಣ, ಅಲ್ಲಿ ಹೋಗ್ಬಿಟ್ಟು ಒಂಥರ ಕಂಬ್ಬಿಟ್ರು ಹಿಂಗೇನೆ. ಸೊ ಅದರಿಂದ ಬಿಡೋ ಚಾನ್ಸಸ್ ಜಾಸ್ತಿನೇ ಇದೆ. ಈ 4 ಜನನ ಬಿಡ್ತು ಅಂತಂದರೆ ಏನು ಅಂಥ ಮಟ್ಟಿಗೆ ಪೋಸ್ಟ್ ವ್ಯಾಲ್ಯೂ ಏನು ಬರೋದಿಲ್ಲ. 8.85 ಕೋಟಿ 8.85 ಕೋಟಿ ಇಟ್ಕೊಂಡು ಹೋಗ್ತಾರೆ ಆಕ್ಷನ್ಗೆ. ಸೊ ಅದರಲ್ಲಿ ಸ್ಯಾಮ್ ಕರಂದು 2.4 CRನ ಮೈನಸ್ ಮಾಡ್ತು ಅಂತಂದರೆ ಆಕ್ಷನ್ಗೆ 6.45 ಕೋಟಿ ಇಟ್ಕೊಂಡು ಹೋಗೋ ಸಾಧ್ಯತೆ ಇದೆ. ಇದು ಲೀಸ್ಟ್ ಪೋಸ್ಟ್ ವ್ಯಾಲ್ಯೂ ಆಗುತ್ತೆ. ನಾನು ನೋಡಿರುವಂಥದ್ದಲ್ಲಿ ಎಲ್ಲ ಫ್ರಾಂಚೈಸ್ಗಳನ್ನ ಲೆಕ್ಕ ತಗೊಂತು ಅಂತಂದರೆ RRನೇ ಅತಿ ಕಡಿಮೆ ಪೋಸ್ಟ್ ವ್ಯಾಲ್ಯೂನ ಇಟ್ಕೊಂಡು ಆಕ್ಷನ್ಗೆ ಹೋಗುವಂಥ ಸಾಧ್ಯತೆ ಇದೆ. ಈ ರಿಟೆನ್ಷನ್ ಪ್ರೆಡಿಕ್ಷನ್ಸ್ಗಳೆಲ್ಲ ನೋಡ್ತು ಅಂತಂದರೆ, ರೂಮರ್ಸು ಸ್ಪೆಕ್ಯುಲೇಷನ್ಸ್ ಎಲ್ಲ ನೋಡ್ತು ಅಂದರೆ RRನೇ ಅತಿ ಕಡಿಮೆ ಪೋಸ್ಟ್ ವ್ಯಾಲ್ಯೂ ಇಟ್ಕೊಂಡು ಹೋಗೋ ಚಾನ್ಸಸ್ಸು. ಅದೇ ಸ್ಯಾಮ್ ಕರ್ನ್ ಮೈನಸ್ ಮಾಡಿದ್ನಿ. ಟ್ರೇಡ್ಗೆಲ್ಲ ತೆಗಿತ್ತು ಅಂತಂದರೆ ಟ್ರೇಡೆಲ್ಲ ಆಮೇಲೆ ಆಗುತ್ತೆ ಅಂತ ಅಂದ್ಕೊಂಡ್ರು ಕೂಡ ಸ್ಯಾಮ್ ಕರ್ನ್ ಒಳಗಡೆ ಬರ್ತಾರೆ ಅಂತ ಅಂದ್ಕೊಂಡ್ರು ಕೂಡ 8.85 ಕೋಟಿ ಅಷ್ಟೇ ರಿಲೀಸ್ ಮಾಡ್ತಿರುವಂಥದ್ದು. 4 ಜನ ರಿಲೀಸ್ ಮಾಡ್ತಾರೆ. ಏನಂಥ ಮಟ್ಟದ ಹೆವಿ ಮಟ್ಟದ ರಿಲೀಸ್ ಏನು ಮಾಡೋದಿಲ್ಲ. ಕೋರ್ ನಂಗೆ ರಿಟೈನ್ ಮಾಡ್ತಾರೆ. ಲಾಸ್ಟ್ ಅಂಥ ಮಟ್ಟಿಗೆ ಹೆವಿ ಪ್ರದರ್ಶನ ಬಂದಿಲ್ಲ ಅಂದ್ರೂ ಕೂಡ ಕೋರ್ ನಂಗೆ ಇಟ್ಕೊತಾರೆ ಅಂತ ಅಪ್ಡೇಟು ಬರ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ ಟೀಮ್ಗೆ ಹೋಗುವಂಥ ಸಮಯ. ಇಟ್ಸ್ ಪಂಜಾಬ್ ಕಿಂಗ್ಸ್, ಡಿಫೆಂಡಿಂಗ್ ಚಾಂಪಿಯನ್ಸು. ಇವ್ರು ಬಿಡು, ಇನ್ನೇನು ಅಲ್ಲಿ RRಗಿಂತ ಕಡಿಮೆನೇ ಮಾಡೋದು ಇವರು. RRಗಿಂತ ಕಡಿಮೆ ಅಮೌಂಟ್ ಇಟ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂತಿರ್ಬೋದು. ಬಟ್ ಇಲ್ಲ, ಇವರು RRಗಿಂತ ಜಾಸ್ತಿ ಅಮೌಂಟನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಆಕ್ಷನ್ಗೆ. ಸೊ ಲೀಸ್ಟ್ ಒಂದಾಯಿತು ಅಂತಂದರೆ ಒಂದು ಮಿಡ್ ರೇಂಜಲ್ಲಿರೋವಂಥದ್ದು. ಇವರು ಎಲ್ಲರನ್ನೂ ಬಿಡ್ತು ಅಂತಂದರೆ ಲಿಸ್ಟಲ್ಲಿ ಅವ್ರನ್ನ ಬಿಡ್ತು ಅಂತಂದರೆ 17 ಕೋಟಿ. ಎಷ್ಟು ಕೋಟಿ ಇವರು? 17.05 ಕೋಟಿನ ಇಟ್ಕೊಂಡು ಆಕ್ಷನ್ಗೆ
ಹೋಗ್ತಾರೆ ಅಂತ ಅಪ್ಡೇಟ್ ಬರ್ತಿದೆ. ಸೊ ಯಾರು ರಿಲೀಸ್ ಆಗ್ತಾರೆ ಅಂತಂದರೆ ಹರ್ನೋರ್ ಸಿಂಗು ಏನಲ್ಲೇನು ಅವಕಾಶನೇ ಸಿಕ್ಕಲಿಲ್ಲ. ಹರ್ನೋರ್ ಸಿಂಗ್ ಕೇಳೇ ಇಲ್ಲ ನಾವು, ಅಲ್ಲಿ ಹೆಸರೇ ಬಂದಿದೆ. ಅಲ್ಲಿ ಹರ್ನೋರ್ ಸಿಂಗ್ ಹೆಂಗಿದ್ದಾರೆ ಅಂತ ನೋಡೇ ಇಲ್ಲ ಅಲ್ಲಿ ಎಷ್ಟೊಂದು ಜನ. ಸೊ ಹರ್ನೋರ್ ಸಿಂಗು ಎಷ್ಟು ಕೋಟಿ ಕೊಟ್ಬಿಟ್ಟು ತಗೊಂಡಿದ್ರಪ್ಪ ಇವ್ರಿಗೆ, ಕೊಟ್ಟಿದ್ದು 30 ಲಕ್ಷ ಇವರಿಗೆ. ಸೊ ಇವ್ರನ್ನ ರಿಲೀಸ್ ಮಾಡೋ ಚಾನ್ಸು ಜಾಸ್ತಿನೇ ಇದೆ. ಆ್ಯಂಡ್ ಗ್ಲೆನ್ ಮ್ಯಾಕ್ಸ್ವೆಲ್, ಇವ್ರ ಹೆಸರು ಸಿಕ್ಕಾಪಟ್ಟೆ ಸೌಂಡ್ ಆಗ್ತಿದೆ. ಗ್ಲೆನ್ ಮ್ಯಾಕ್ಸ್ವೆಲ್ ರಿಲೀಸ್ ಆಗ್ತಾರೆ ಅಂತ. ನನ್ನ ಅನಿಸಿಕೆ ಪ್ರಕಾರ ಕೂಡ ರಿಲೀಸ್ ಆಗ್ತಾರೆ. ಯಾಕೆಂದರೆ ಏನು ಕೂಡ ಪ್ರೂವ್ ಮಾಡಿಲ್ಲ ಲಾಸ್ಟ್ ಸೀಸನ್ನು. RCBಲಿ ಹೆಂಗೆ ಬಿಟ್ಟು ಹೋದ್ರು ಅದೇ ಫಾರ್ಮ್ನ, ಇನ್ನು ಅದಕ್ಕಿಂತ ವರ್ಸ್ಟ್ ಫಾರ್ಮ್ನ ಕಂಟಿನ್ಯೂ ಮಾಡಿದ್ರು ಪಂಜಾಬ್ ಕಿಂಗ್ಸಲ್ಲಿ. ಆ್ಯಂಡ್ ಇವಾಗ ಇಂಟರ್ನ್ಯಾಷನಲ್ಸಲ್ಲಿ ನೋಡಿದ್ವಲ್ಲಪ್ಪ, ಇಂಡಿಯಾ ಮೇಲೆ ಆಡಿದಾಗ್ಲೂ ಕೂಡ ಏನು ಕಳಪೆ ಫಾರ್ಮಲ್ಲೇ ಇದ್ರು, ಏನಂತ ಬೆಟರ್ ಫಾರ್ಮಲ್ಲೇನು ಕಾಣಿಸ್ಕೊಂಡಿಲ್ಲ. ಆದ್ದರಿಂದ 100% ಶಾರ್ಟು 4.20 ಕೋಟಿ ಉಳಿಯುತ್ತೆ ಅಂತ ಮ್ಯಾಕ್ಸ್ವೆಲ್ ರಿಲೀಸ್ ಮಾಡ್ತಾರೆ. ಆ್ಯಂಡ್ ಈ ಸೀಸನ್ ಖಂಡಿತ ಮ್ಯಾಕ್ಸಿ ಅಂತೂ ಎಲ್ಲ ಸೀಸನು ಯಾವ ಥರ ಡಿಮ್ಯಾಂಡಲ್ಲಿ ಇರ್ತಿದ್ರೋ, ಲಾಸ್ಟ್ ಸೀಸನ್ ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇರಲಿಲ್ಲ, ಬಟ್ ಈ ಸೀಸನ್ ಇನ್ನೂ ಡಿಮ್ಯಾಂಡ್ ಇರೋದಿಲ್ಲ. 4 ಪಾಯಿಂಟ್ ಯಾವ್ದಾರು ತೊಗೊಬೋದು, ಬಟ್ ಬೇಸ್ ಪ್ರೈಸ್ಗೆ ಪಿಕ್ ಮಾಡುವಂಥ ಚಾನ್ಸಸ್ಸು ಇರುತ್ತೆ. ಆ್ಯಂಡ್ ಪ್ಲೇಯರ್ ನಂಬರ್ 3 ಇದು ಆಶ್ಚರ್ಯ ಪಡ್ತಾನೆ, ಮಾರ್ಕಸ್ ಸ್ಟಾಯ್ನಿಸ್ನ ರಿಲೀಸ್ ಮಾಡಬೇಕು ಅಂತ ಅನ್ಕೊಂತಿರೋಂಥ ರಿಪೋರ್ಟ್ಸ್ ಹರಿದಾಡ್ತಾ ಇದೆ. ಆಪ್ಷನ್ಗೆ ಸ್ವಲ್ಪ ದುಡ್ಡು ಇಟ್ಕೊಂಡು ಹೋಗಬೇಕು ಅಂದರೆ ಮಾರ್ಕಸ್ ಸ್ಟಾಯ್ನಿಸ್ನ ರಿಮೂವ್ ಮಾಡಬೇಕು, ಇಲ್ಲಿ ರಿಲೀಸ್ ಮಾಡಬೇಕು. 11 ಕೋಟಿ ಇವ್ರದ್ದು ಪ್ರೂವ್ ಮಾಡಿದ್ದಾರೆ, ತಕ್ಕಮಟ್ಟಿಗೆ ಅವ್ರು ಪ್ರೂವ್ ಮಾಡಿದ್ರೆ ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಕ್ಯಾಮ್ರಾನ್ ಗ್ರೀನ್ ಎಲ್ಲ ಬರ್ತಾ ಇರೋದು ಆಪ್ಷನ್ಗೆ, ಈ ಕಡೆಯಿಂದ ಲಿಯಾಮ್ ಲಿವಿಂಗ್ಸ್ಟೋನ್ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಎಲ್ಲ ಬಂತು ಅಂದರೆ ಯಾರನ್ನ ಬೇಕಾದ್ರೂ ಟಾರ್ಗೆಟ್ ಮಾಡ್ಬೋದು. ಆಲ್ರೌಂಡರ್ ಅಂತ ಬಂದಾಗ ಈ ಕಡೆ RCBನೂ ಕೂಡ ಕ್ಯಾಮ್ರಾನಿಗೆ ಟಾರ್ಗೆಟ್ ಮಾಡ್ಬೋದು, ಇವರು ಕೂಡ ಟಾರ್ಗೆಟ್ ಮಾಡ್ಬೋದು. ಒಂದು ಸ್ವಲ್ಪ ಬೆಟರ್ ಪರ್ಸ್ ವ್ಯಾಲ್ಯೂ ಇಟ್ಕೊಂಡು ಹೋಯ್ತು ಅಂದರೆ ಟ್ರೈ ಮಾಡಬಹುದು ಇಲ್ಲಿ, ಅಥವಾ ಇವ್ರನ್ನ ಬೈ ಬ್ಯಾಕ್ ಕೂಡ ಮಾಡ್ಕೋಬೋದು. ಹೆಂಗಿದ್ರು 11 ಕೋಟಿಗಿಂತ ಮೇಲ್ಗಡೆ ಅಂತೂ ಹೋಗೋದಿಲ್ಲ ಮಾರ್ಕಸ್ ಸ್ಟಾಯ್ನಿಸ್, ಅದು ಗೊತ್ತಿರೋಂಥ ವಿಚಾರ. ಗೊತ್ತಿಲ್ಲ, ಹೋದ್ರೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಆಶ್ಚರ್ಯ ಪಡುವಂಥದ್ದು ಸಂಗತಿಗಳಾದರೂ ಆಗ್ಬೋದು. ಯಾಕೆಂದರೆ 40 ಕೋಟಿ KKR ಆಲ್ಮೋಸ್ಟು, ಜೊತೆಗೆ ಸನ್ರೈಸರ್ಸ್ ಇರ್ಬೋದು ಆಲ್ಮೋಸ್ಟ್ 40 ಕೋಟಿ ಇಟ್ಕೊಂಡು ಬರ್ತಿರೋದ್ರಿಂದ ಹೋದರೂ ಹೋಗ್ಬೋದು. ಮಾರ್ಕಸ್ ಸ್ಟಾಯ್ನಿಸು ಹೋಗೋದೇ ಇಲ್ಲ ಅಂತಲ್ಲ, ಬಟ್ ಆಸ್ಪಾಸಲ್ಲೇ ಹೋಗ್ತಾರೆ, ಒಂದು 10 ಕೋಟಿ ರೇಂಜಲ್ಲೇ ಹೋಗ್ತಾರೆ. ಹೋದ್ರೂ ಕೂಡ ಮತ್ತೆ ಬೈಬ್ಯಾಕ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಕೂಡ ಇರುತ್ತೆ. ಆಪ್ಷನ್ಗೆ ಒಂದು ಸ್ವಲ್ಪ ರಿಸ್ಕ್ ತೊಗೊಂಡು ಮುಂದಕ್ಕೆ ಹೋಯ್ತು ಅಂದರೆ ಸ್ವಲ್ಪ ದುಡ್ಡನ್ನ ಕೂಡ ಕರಗಿಸ್ಬೋದು. ಇವರು ಏನಾದ್ರು ಒಂದು 6-7 ಕೋಟಿಗೆ ಸಿಗ್ತಾರೆ ಅಂದರೆ ಮತ್ತೆ ಇವ್ರನ್ನೇ ಪರ್ಚೇಸ್ ಮಾಡ್ಬೋದು, ಅಥವಾ ಕ್ಯಾಮ್ ಗ್ರೀನ್ಗೂ ಕೂಡ ಇವರು ಟ್ರೈ ಮಾಡ್ಬೋದು ಅನ್ನೋ ಯೋಚನೆ ಇರ್ಬೋದು. ರಿಪೋರ್ಟ್ಸ್ ಪ್ರಕಾರ ಬಿಡ್ತಾರಂತೆ ಮಾರ್ಕಸ್ ಸ್ಟಾಯ್ನಿಸ್ನ, ಕಾದು ನೋಡಬೇಕಾಗತ್ತೆ. 11 ಕೋಟಿ ಇವ್ರ ಪೋಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು, ಅಂದರೆ ರಿಟರ್ನ್ ಆಗಿದಂಥ ಅಮೌಂಟ್ ಬಂದು. ಜೊತೆಗೆ ಇನ್ಯಾರು, ಮುಷೀರ್ ಖಾನಿಗೆ ಅವ್ರು ಕೊಟ್ಟಿದ್ದು ಎಷ್ಟು 30 ಲಕ್ಷ ಅಷ್ಟೇ. ಸರ್ಫರಾಜ್ ಖಾನ್ ತಮ್ಮ ಸ್ವಲ್ಪ ಇವ್ರು ಎಕ್ಸೈಟಿಂಗ್ ಟ್ಯಾಲೆಂಟೇ, ಏನಕ್ಕೆ ಬಿಡ್ತಾರೆ ಅಂತ ಗೊತ್ತಿಲ್ಲ, ಇನ್ನೂ ಬಿಟ್ಟಿಲ್ಲ. ಸ್ವಲ್ಪ ಸ್ಕ್ರೂ ಮಾಡ್ತು ಅಂದರೆ ಚೆನ್ನಾಗಿ ಅಬಿಲಿಟಿ ಇದೆ ಇವ್ರ ಹತ್ರ, ಮುಷೀರ್ ಖಾನ್ ಹತ್ರ. ಹೋಪ್ಫುಲಿ ರಿಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಬಿಟ್ಟರೆ ಬೇರೆ ಟೀಮ್ಗಳಂತೂ ಪಿಕ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಬ್ಲಾಸ್ಟ್ ಕೊಡ್ತಾರೆ ಇವರು ಮುಷೀರ್ ಖಾನ್ ಅಂತೂ. 1.25 CR ಕೊಟ್ಬಿಟ್ಟು ಹಾರ್ಡ್ಲಿ ಅವ್ರನ್ನ ತೊಗೊಂಡಿರ್ತಾರೆ. ಇವ್ರೇನು ಬಂದಿದ್ರ ಹಾರ್ಡ್ಲಿ ಇವರು ಬಂದೇ ಇಲ್ಲ ಅಂತ ಕಾಣಿಸುತ್ತೆ, ಕಾಲೆತ್ಬಿಟ್ರು ಅಂತ ಕಾಣಿಸುತ್ತೆ ಲಾಸ್ಟ್ ಸೀಸನು, ನೋಡಿಲ್ಲ ನಾನು ಹಾರ್ಡ್ಲಿ ಅವ್ರನ್ನ. ಸೊ ಆದ್ದರಿಂದ ಇವನು ಕೂಡ ಬಿಡುವಂಥ ಸಾಧ್ಯತೆ. 1.25 CR. ಈ 4 ಜನ ಬಿಡ್ತು ಅಂದರೆ 17.05 CR ಇವ್ರಿಗೆ ಪೋಸಲ್ಲಿ ಇರುತ್ತೆ. ಮಾರ್ಕಸ್ ಸ್ಟಾಯ್ನಿಸ್ನ ಇಲ್ಲಿ ಮೈನಸ್ ಮಾಡ್ತು ಅಂತಂದರೆ ತೀರಾ ಕೆಳಗಡೆ ಹೋಗ್ಬಿಡುತ್ತೆ. ಅಂದರೆ ಆಲ್ಮೋಸ್ಟ್ ಕ್ಲೋಸ್ ಟು ರಾಜಸ್ಥಾನ್ ರಾಯಲ್ಸ್ ಅವರ ಪೋಸು 6 crores ಅಲ್ಲಿವರೆಗೂ ಬರುತ್ತೆ. ನಾವು ಆ ಥರ ತೊಗೊಂತು ಅಂದರೆ, ಇಲ್ಲಿ ಮಾರ್ಕಸ್ ಸ್ಟಾಯ್ನಿಸ್ನ ಬಿಡ್ತು ಅಂದರೆ ಅವ್ರಿಗೆ ಆಪ್ಷನ್ ಸ್ವಲ್ಪ ಏನಾದ್ರು ಮಾಡೋದಿರುತ್ತೆ. ಇಲ್ಲ ಅಂದರೆ ಮಾಡುವಂಥದ್ದೇನು ಇರೋದಿಲ್ಲ. 6 ಕೋಟಿ ಇಟ್ಕೊಂಡು ಹೋಯ್ತು ಅಂದರೆ ಆಪ್ಷನ್ ಇನ್ನೇನು ಮಾಡೋಕ್ಕಾಗತ್ತೆ. ಸುಮ್ಮನೆ ಕೂತ್ಕೊಂಡು ಮಗ ನೋಡ್ತಿರ್ಬೇಕು. ಯಾರನ್ನಾರು ಬಂದಾಗ ಒಂದು ಸ್ವಲ್ಪ ಪಿಕ್ ಮಾಡಬೇಕಷ್ಟೇ ಚಿಕ್ಕ ಪ್ಲೇಯರ್ಸ್ಗಳನ್ನ. ಅದು ಬಿಡ್ತು ಅಂದರೆ ಏನೂ ಇರೋದಿಲ್ಲ. ಸೊ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಮಾರ್ಕಸ್ ಸ್ಟಾಯ್ನಿಸ್ ರಿಲೀಸ್ ಆಗಬಹುದು ಅನ್ನೋ ಥರ ಇದೆ. ನೋಡೋಣ ಅದೇನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.